ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ರಾ? ನೀವೆಲ್ಲ ತುಂಬಾನೇ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಸತತ್ರ ಇವಾಗ ಸರಿಯಾಗಿ 7:28 7:15 ಟೈಮು. ಸೊ ಇವಾಗ ಯಾಕೆ ಬ್ಲಾಗ್ನ ಮಾಡ್ತಿರೋದು ಅಂತ ಅಂದ್ರೆ, ಮನ್ವಿತ್ತು ಒಂದೇ ಸಮ ಒಂದು ವಾರದಿಂದ ನಂಗೆ ಜಾಮೂನ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಆಲ್ರೆಡಿ ಹಬ್ಬಗಳೆಲ್ಲ ಬಂದು ಹೋಗಿದೆ, ಅವಾಗೆಲ್ಲ ಸ್ವೀಟ್ ಮಾಡೇ ಇರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ನಾನು, ಬೇಡ ಅಂತ. ಬಟ್ ಅವನು ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದ 2 days ಇಂದ. ಇವತ್ತಂತೂ ತರಲೆ ತೆಗ್ದೇ ಬಿಟ್ಟ, ಜಾಮೂನ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಜಾಮೂನ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಅದಕ್ಕೋಸ್ಕರನೇ ಪಾಕನ ಕಾಯಾಕಿಟ್ಟಿದ್ದೀನಿ. ಪಾಕ ರೆಡಿ ಆಗ್ತಾ ಇದೆ. ಹಾಗೆ ಹಸ್ಬೆಂಡ್ ಜಾಮೂನ್ ಪ್ಯಾಕೆಟ್ ತರಕ್ ಹೋಗಿದ್ದಾರೆ. ಸೊ ಬೇಡ ಅಂತಾರೆ. ಹಸ್ಬೆಂಡ್ ಕೂಡ ಅಷ್ಟೊಂದು ಸ್ವೀಟ್ನ ಅವಾಯ್ಡ್ ಮಾಡ್ತಾರೆ. ಮನ್ವಿತು ಕೂಡ ನಾವು ಅಷ್ಟೊಂದು ಸ್ವೀಟ್ನ ಕೊಡಲ್ಲ. ಸೊ ಇವತ್ತು ಹೇಳಿದ್ದ, ನಾನು ತುಂಬಾ ಹಠ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅವನಿಗೆ ತರಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಸೊ ನಾನು ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಯಾವ ಥರ ಅಂತ ನೋಡೋಣ. ಇವತ್ತು ಮತ್ತೆ ನಾಳೆ ಬ್ಲಾಗ್ ಎರಡನ್ನೂ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಆಲ್ರೆಡಿ 7:15 ಆಗ್ತಾ ಇದೆ. ಸೊ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬಂದು ಜಾಮೂನ್ ಮಾಡಬೇಕಾದ್ರೆ ಏಲಕ್ಕಿ ಮತ್ತೆ ಮೊಗ್ಗು ಎರಡನ್ನೂ ಹಾಕ್ತೀನಿ. ಲವಂಗ ಮತ್ತೆ ಏಲಕ್ಕಿ ಎರಡನ್ನೂ ಹಾಕ್ತೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು. ಸೊ ನೋಡಿ, ಕುದೀತಿರುವಾಗಲೇ ಹಾಕಿದ್ದೀನಿ. ಇವಾಗ ಆಲ್ರೆಡಿ ಚೆನ್ನಾಗಿ ಕುದೀತಾ ಇದೆ. ಏಲಕ್ಕಿ ಬಂದ್ಬಿಟ್ಟು ಬೀಜನ ಬಿಡಿಸಿ ಜಜ್ಬಿಟ್ಟು ಹಾಕ್ತೀನಿ. ಅದ್ರ ಸಿಪ್ಪೆ ಕೂಡ ಹಾಕ್ತೀನಿ. ಆಮೇಲೆ ಅಲ್ಲಿ ಸೋಸ್ ತೆಗಿತೀವಲ್ವಾ, ಸೊ ಅವಾಗ ಫ್ಲೇವರ್ ಎಲ್ಲ ಬಿಡ್ಲಿ ಅಂತ ಹೇಳ್ಬಿಟ್ಟು ಕುದಿವಾಗ್ಲೇ ಹಾಕ್ತೀನಿ. ಪಾಕ ರೆಡಿ ಆಗಬೇಕಾಗಿದ್ರೇ. ಸೊ ಇವು ಬಂದಮೇಲೆ ಜಾಮೂನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ನಮ್ಮನೆ ಜಾಮೂನ್ ಯಾವಾಗಲೂ ಚೆನ್ನಾಗಾಗುತ್ತೆ. ಬಟ್ ಅದು ಜಾಸ್ತಿ ಶುಗರ್ ಕಂಟೆಂಟ್ ಅಲ್ವಾ, ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತೀವಿ. ಅಷ್ಟೊಂದು ಜಾಮೂನ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಬೆಲ್ಲದ ಐಟಮ್, ಈ ಥರ ಹೋಳಿಗೆ, ಹೋಳಿಗೆ, ಕಾಯಿ ಹೋಳಿಗೆ, ಬೆಲ್ಲದ ಹೋಳಿಗೆ ಈ ಥರ ಮಾಡೋಕ್ಕೆ ಆದಷ್ಟು. ನಮ್ಮನೆಯಲ್ಲಂತೂ ನಮ್ಮ ಅತ್ತೆನೂ ಹೋಳಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಸೊ ನಮ್ಮನೇಲಂತೂ ಹೋಳಿಗೆ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಊರಿಗೆ ಹೋದಾಗ ನಮ್ಮ ಅತ್ತೆ ಹೇಳ್ತಾ ಇರ್ತೀನಿ, ಅತ್ತೆ ಬೇಡ, ಅಯ್ಯೋ ಹೋಳಿಗೆ ಯಾರು ತಿಂತಾರೆ ಅಂತ. ಸೊ ಪಾಪ ಅವ್ರಿಗೆ ಇಷ್ಟ, ಮಾಡ್ಬೇಕಂತಾನೆ ಇಷ್ಟ, ತಿನ್ನಕ್ಕೂ ಇಷ್ಟ ಅವರಿಗೆ. ಸೊ ಅದಕ್ಕೋಸ್ಕರ ಅವರಿಗೋಸ್ಕರನೇ ಮಾಡೋದು. ಈ ಥರ ಶುಗರ್ ಅಂದರೆ ಸಕ್ಕರೆ ಹಾಕಿ ಮಾಡೋ ಐಟಮ್ ಸ್ವಲ್ಪ ಕಮ್ಮಿ ನಮ್ಮ ಮನೆಯಲ್ಲಿ. ಸೊ ಬನ್ನಿ, ನಾನು ಪಾಕನೇ ಚೆನ್ನಾಗಿ ಕಾಯಿಸ್ಕೊಳ್ತೀನಿ. ಒಂದೆಳೆ ಪಾಕ ಬರುತ್ತಲ್ಲ, ಸೊ ಆ ಥರ. ಇವಾಗ ಆಲ್ರೆಡಿ ಬಂದಿದೆ ಒಂದೆಳೆ ಪಾಕ. ನೋಡಿ, ಎಳೆ ಪಾಕ ಬಂದಿದೆ. ಸೊ ಸಾಕು. ತುಂಬ ಆಗ್ಬಿಟ್ರೆ ಆಮೇಲೆ ಒಂದೆರಡು ದಿನ ಇಟ್ಟು ತಿನ್ನೋಕ್ಕೂ ಬರಲ್ಲ. ಜಾಮೂನ್ ಏನಾಗುತ್ತೆ ಅಂದರೆ ಗಟ್ಟಿ ಗಟ್ಟಿ ಕಲ್ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಒಂದೆಳೆ ಪಾಕ ಬಂದ ತಕ್ಷಣ ತೆಗೆದ್ಬಿಡ್ತೀನಿ. ಜಾಸ್ತಿ ಪಾಕ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೀರಿರುತ್ತೆ, ಜಾಮೂನ್ ಬೇಗ ಹಾಳಾಗ್ಬಿಡುತ್ತೆ. ಸೊ ಈ ಥರ ನಾನು ಫ್ರಿಜ್ಜರಲ್ಲೆಲ್ಲ ಇಡಲ್ಲ ಜಾಮೂನ್ಗಳನ್ನ, ಈಚೆನೇ ಇಡ್ತೀನಿ. ಒಂದು 2 days 3 days ಅಷ್ಟೇ ತಿನ್ನೋದು, ಬಿಟ್ಟರೆ ಅದಾದಮೇಲೆ ತಿನ್ನಲ್ಲ. ಸೊ ಓಕೆ, ಫುಲ್ಲು ಕಿಚನ್ ಕ್ಲೀನ್ ಮಾಡಿದ್ದೆ ಆ್ಯಕ್ಚುಲಿ ನಾನು. ಮುಗೀತಲ್ವಾ ಅಡುಗೆ ಎಲ್ಲ ಅಂತ. ಸೊ ಅಡುಗೆ ಅಂತಂದರೆ ನಮ್ಮ ಮನೇಲೆಲ್ಲ 7 o'clock ಊಟ ಎಲ್ಲ ಮುಗಿದ್ಬಿಡುತ್ತೆ. ಮನ್ವಿತೊಂದೊಂದೇ 9 ಗಂಟೆ ತಿನ್ಸಿದೆ, ಯಾಕಂದರೆ ನೈಟ್ ಅವ್ನಿಗೆ ಹಸಿವಾಗುತ್ತಲ್ಲ, ನಿದ್ದೆನೇ ಮಾಡಲ್ಲ. ಸೊ ಇವಾಗ ಕಿಚನ್ ಕ್ಲೀನ್ ಮಾಡಿದ್ದೆ, ಮತ್ತೆ ಎಲ್ಲ ಹಳ್ಕೊಬೇಕಾಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಮಗನಿಗೋಸ್ಕರ ಮಾಡಲೇಬೇಕಾಗತ್ತೆ.
ಕಲಿಸುವಾಗ ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ, ಮೀಡಿಯಮ್. ಅಂದರೆ ಇವಾಗ ನಾರ್ಮಲ್ ನೀವು ಒಬ್ಬಟ್ಟಿಗೆಲ್ಲ ಮಾಡ್ಕೊಳ್ತೀರಲ್ಲ, ಸೊ ಅದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಕು. ತುಂಬ ಗಟ್ಟಿಯಾಗಿಬಿಟ್ರೆ ಒಳಗಡೆ ಬೇಯೋದಿಲ್ಲ. ಸೊ ತುಂಬ ತೆಳ್ಳಗಾಗಿಬಿಟ್ರೆ ಉಂಡೆ ಮಾಡೋಕ್ಕೆ ಬರಲ್ಲ. ಸೊ ಆ ಥರ ಆಗಿಬಿಡುತ್ತೆ. ಮನ್ವಿತು ಹೊರಗಡೆ ಮಕ್ಕಳೆಲ್ಲ ಇದ್ದರು, ಅವ್ರ ಜೊತೆ ಆಟ ಆಡೋಕ್ಕಂತ ಹೋಗಿದ್ದಾನೆ. ಸೊ ನಾನು ಹಸ್ಬೆಂಡ್ ಇಬ್ಬರೂ ಹಸ್ಬೆಂಡು ಮೂವಿ ನೋಡ್ತಾ ಇದ್ರೆ, ಅದು ರಜನಿಕಾಂತ್ ಮೂವಿ ಬಂದಿತ್ತು. ಸೊ ಅದನ್ನ ನೋಡ್ತಾ ಇದ್ರು. ಸೊ ನಾನು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಜಾಮೂನ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಟಿ ವಿ ಬೇರೆ ತುಂಬ ವಾಯ್ಸ್ ಜೋರಾಗಿತ್ತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇಬ್ಬರೂ ಅಷ್ಟೇ ಏನೇನೋ ಅದೇ ಅವರು ಬೇರೆ ಏನೋ ಹೇಳ್ತಾಯಿದ್ರು, ಏನೋ ತಮಾಷೆಯಾಗಿ. ಸೊ ನಗ್ತಾ ನಗ್ತಾ ಸೊ ಆಮೇಲೆ ಮೂವಿದು ಬೇರೆ ಸಖತ್ತಾಗಿತ್ತು ಮೂವಿ, ಅದರದ್ದು ಬೇರೆ ಹೇಳ್ತಾಯಿದ್ರು. ನೆಕ್ಸ್ಟ್ ಏನಾಗುತ್ತೆ, ಅವ್ರು ಆ್ಯಕ್ಚುಲಿ ನೋಡಿದ್ದಾರೆ ಅನಿಸುತ್ತೆ, ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ಬರ್ತಿರುತ್ತಲ್ಲ ಇದು ಫೇಸ್ಬುಕ್ಕಲ್ಲೆಲ್ಲ. ಸೊ ಅದರಲ್ಲೆಲ್ಲ ನೋಡಿದ್ದಾರೆ. ಸೊ ಅದನ್ನೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಮೂವಿ ಅಂತ. ಸೊ ಹಾಗೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅದು ಜಾಮೂನು ಉಂಡೆ ಕಟ್ಟಿರೋದು ಏನಾಗುತ್ತೆ ಅಂದರೆ ಸ್ವಲ್ಪ ಕಟ್ಟುವಾಗ ಸಣ್ಣಕ್ಕಿರುತ್ತೆ, ಸ್ವಲ್ಪ ಹೊತ್ತು ಇಟ್ಟ ತಕ್ಷಣ ಅದಾಗೆ ದೊಡ್ಡಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇತ್ತು ಅಂತ 4-5 ಮತ್ತೆ ಮರ್ಜ್ ಮಾಡಿಬಿಟ್ಟು ಮತ್ತೆ ಬೇರೆ ಮಾಡಿದೆ ನಾನು. ಅಂದರೆ 4ರಲ್ಲಿ 5 ಆಯಿತು. ಸೊ ಈ ಥರ ಮಾಡಿಬಿಟ್ಟು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂದು ಬಣ್ಣ ಬರೋ ತನಕ ಲೋ ಫ್ಲೇಮಲ್ಲೇ ಕರಿಬೇಕಾಗುತ್ತೆ. ಜಾಸ್ತಿ ಜೋರಾಗಿ ಇಟ್ಕೊಬಿಟ್ರೆ ಏನಾಗುತ್ತೆ ಅಂತಂದರೆ ತುಂಬ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಸೊ ಆ ಥರ ಆಗಿಬಿಡುತ್ತೆ. ನಾನು ಜಾಮೂನು ಮಾಡುವಾಗ ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡೋದು. ನಾನೇನಾದರೂ ಅಡುಗೆ ಮಾಡುವಾಗ ಹಸ್ಬೆಂಡ್ ಯಾಕೆ ಬಂದು ಹೆಲ್ಪ್ ಮಾಡ್ತಾರೆ, ಆಮೇಲೆ ಏನಾದರೂ ಅವರು ಸ್ಪೆಷಲ್ ಡಿಶ್ ಮಾಡುವಾಗ ಅವರೇ ಕೂಡ ಯಾಕೆ ಮಾಡ್ತಾರೆ ಅಂತ ಅಂದರೆ, ಮೇಯ್ನಾಗಿ ಅವರು ಒಂದು 10 ವರ್ಷ ಏನೋ 10ರಿಂದ 12 ವರ್ಷ ಒಬ್ಬರೇ ಒಂದೇ ರೂಮಲ್ಲೇ ಅವರೇ ಅಡುಗೆ ಮಾಡ್ಕೊಂಡು ತಿನ್ನೋರು. ಹೋಟೆಲೆಲ್ಲ ತಿಂದರೆ ಆಗಲ್ಲ ಅವ್ರಿಗೆ ಅಷ್ಟೊಂದು. ಅದು ಯಾವಾಗಾದ್ರು ಒಂದ್ಸರಿ ಆದರೆ ಪರವಾಗಿಲ್ಲ, ಮನೇಲಿ ಡೈಲಿ ತಿನ್ನೋದು ಅಂತ ಅಂದರೆ ಆಗಲ್ಲ. ಅದಕ್ಕೆ ಮನೇಲಿ ಅವರೇ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು. ಆಮೇಲೆ ಎಲ್ಲ ಅಡುಗೆನೂ ಅವ್ರಿಗೆ ಆಲ್ಮೋಸ್ಟ್ ಬರುತ್ತೆ. ಸಾಂಬಾರಾಗಿರ್ಬೋದು, ಆಮೇಲೆ ಚಿತ್ರಾನ್ನ, ಪಲಾವು, ಸೊ ಎಲ್ಲ ಐಟಮು ಕೂಡ ಬರುತ್ತೆ ಅವರಿಗೆ. ಏನಾದರೂ ಕರಿ ಮಾಡೋದಿದ್ರೆ ಸ್ಪೆಷಲ್ ಕರಿ ಮಾಡ್ತಾರೆ, ಪನ್ನೀರ್ ಡಿಶಸ್ಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಅದಕ್ಕೆ ಏನಾದರೂ ಮಾಡುವಾಗ ಅವರು ಕೂಡ ಬಂದು ಹೆಲ್ಪ್ ಮಾಡೋದು. ಆಲ್ಮೋಸ್ಟ್ ಅಡುಗೆ ನಾನು ಕೆಲವೊಂದಿಷ್ಟು ಸ್ಪೆಷಲ್ ಅಂದರೆ ಇವಾಗ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಡಿಶಸ್ ಆಗಿರ್ಬೋದು, ಕೆಲವೊಂದಿಷ್ಟು ನಾನು ಅವ್ರ ಕಡೆಯಿಂದನೇ ಕಲ್ತಿರೋದು. ಈ ಪನ್ನೀರ್ ಐಟಮ್ಸ್, ಪಾಲಕ್ ಪನ್ನೀರ್ ಆಗಿರ್ಬೋದು, ಪನ್ನೀರ್ ಟಿಕ್ಕಾ ಮಸಾಲ, ಸೊ ಈ ಥರ ಎಲ್ಲ ಅವರೇ ಎಲ್ಲ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬೋದು. ಸೊ ಅದಕ್ಕೆ ನನಗೆ ಸ್ವಲ್ಪ ಅವರು ನಾನೇನಾದ್ರು ಮಾಡುವಾಗ ಬಂದು ಅವ್ರು ಹೆಲ್ಪ್ ಮಾಡ್ತಾರೆ.
ಜಾಮೂನ್ ರೆಡಿ ಆಯಿತು. ಇನ್ನೇನು ಸ್ವಲ್ಪ ಹೊತ್ತು ಅದು ರಸ ಎಲ್ಲ ಹೀರ್ಕೊಬೇಕು, ಆ ನಂತರ ಸಖತ್ತಾಗಿರೋ ಜಾಮೂನ್ ರೆಡಿ ಆಗುತ್ತೆ. ಮನೆಗೆ ಬಂದು ನೋಡಿ ನೋಡಿ ಹೋಗ್ತಾ ಇದ್ದಾನೆ. ಸೊ ಅವನಿಗೆ ಫಸ್ಟ್ ಕೊಡಬೇಕು, ಆಮೇಲೆ ಲಾಸ್ಟಿಗೆ ನನ್ನ ಹಸ್ಬೆಂಡಿಗೆ ಕೊಡಬೇಕು. ಮುಖ ಮುಚ್ಕೊಳ್ಳೋದು ಯಾಕೆ? ಕ್ರೈಮ್ ಡೈರಿ ಬರ್ತೀರಾ? ಕ್ರೈಮ್ ಡೈರಿ ಕೆಲವು ಜನ ಹಂಗೆ ವಿಡಿಯೋ ಮಾಡ್ತಾ ಇದ್ರೆ ಮುಖ ಮುಚ್ಕೊಳ್ಳೋದು, ಓಡೋಗೋದು ಆ ಥರ ಇಲ್ಲ. ಅದೇನು ಕ್ರೈಮ್ ಡೈರಿ ಬರ್ತಾರೆ ಇವರೇನು? ಹಾಂ, ನೀನ್ ಬರ್ತೀಯ, ನಾನಿರಲ್ಲ. ಯಾಕೆ ಯಾಕೆ ವೈ? ನಾನು ಯಾಕಿರಲ್ಲ? ನೀನು ಯಾಕಿರಲ್ಲ? ನಾನು ಯಾಕೆ ಬರ್ತೀನಿ? ಈ ಕ್ರೈಮ್ ಡೈರಿ ಬಂದಿರ್ತೀಯಲ್ಲ ಅದಕ್ಕೆ. ಅದೇ ಜಾಮು ಇದನ್ನ ಎಲ್ಲ ಕಡೆ ಬೀಳ್ಸಿ ಬಂದೆ, ನೀನು ಬಂದೆ. ಬೇಡವಾ? ಏಯ್ ಹೇಳ್ರಿ. ನಿಧಾನ, ಓಡಬಾರ್ದು. ಈಗ ವೀಕ್ಷಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ನಿಧಾನ, ಮೈ ಮೇಲೆ ಬೀಳಿಸ್ಕೊಂಡಿದ್ದೆ. ನಾ ಪ್ರತಿ ಸರಿ ಮನೆಯಲ್ಲಿ ಬೆಣ್ಣೆ ತೆಗಿವಾಗ ನಿಮಗೆ ವೀಡಿಯೋಸಲ್ಲಿ ಮಾಡಿ ಹಾಕ್ತಿರ್ತೀನಿ. ಸೊ ಅದನ್ನು ನಾನು ಈ ಥರ ಕೆನೆನ ತೆಗಿತಾ ಇರ್ತೀನಿ. ಸ್ವಲ್ಪ ಇದು ಕೆನೆ ಇನ್ನೂ ಸ್ವಲ್ಪ ದಪ್ಪ ಆಗಬೇಕಿತ್ತು, ಅಂದರೆ ಸ್ವಲ್ಪ ಇದು ತುಂಬ ಕಾಯಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ದಪ್ಪ ಆಗುತ್ತೆ. ಸೊ ಅವಾಗ ತೆಗೆದ್ರೆ ನೀಟಾಗಿ ಬರುತ್ತೆ, ಕೈಲೇ ತೆಗಿಬೋದು. ಸೊ ನಾನಿವಾಗ ತೆಗಿಯೋಕೆ ಹೊರಟೆ, ಅದು ಸ್ವಲ್ಪ ಕಾಯಬೇಕಿತ್ತು, ಇನ್ನೊಂದು ಸ್ವಲ್ಪ ಹಾಲು ಚೆನ್ನಾಗಿ ಕಾಯಬೇಕಿತ್ತು. ಸೊ ನಾನೇನು ಮಾಡಿದೆ ಅಂದರೆ, ಇವಾಗ ಲೇಟ್ ಬೇರೆ ಆಗಿತ್ತಲ್ವಾ, ಹಾಲು ಕುಡಿಯೋ ಟೈಮ್ ಬೇರೆ ಬಂದಿತ್ತು. ಸೊ ಅದಕ್ಕೆ ನಾನು ಹಸ್ಬೆಂಡ್ ಮನ್ವಿತಿಬ್ರು 3 ಜನನು ಹಾಲನ್ನ ಹಾಕ್ಕೊಳ್ತಾ ಇದ್ದೆ. ಸೊ ಅವಾಗ ಸೋಸ ಊಟ ಇಟ್ಕೊಂಡ್ಬಿಟ್ಟು ನಾನು ಫಸ್ಟ್ ಹಾಲು ಹಾಕ್ಕೊಂಡೆ, ಅದರಲ್ಲೆಲ್ಲ ಬಿದ್ದಿರುತ್ತಲ್ವ. ಸೊ ಅದನ್ನೇ ನಾನು ಈ ಥರ ಪಾತ್ರೆ ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಏನಾಗಲ್ಲ, ಇಷ್ಟು ಅಂದರೆ ಒಂದು ಸರಿ ಕಾಯಿಸಿದ್ರೆ ಇಷ್ಟು ಬರುತ್ತೆ, ಇನ್ನೊಂದು ಸರಿ ಕಾಯಿಸಿದ್ರೆ ಇದಕ್ಕೂ ಡಬಲ್ ಬರುತ್ತೆ. ಸೊ ಈ ಥರ ನನಗೆ, ಮನ್ವಿತ್ಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ವೆರೈಟಿ ಅಂದರೆ ಬೇರೆ ಬೇರೆ ಪೌಡ್ರ್ಗಳನ್ನ ಹಾಕ್ಕೊಂಡು ಕುಡಿತೀವಿ. ಮನ್ವಿತ್ಗಂತೂ ಆ್ಯಸ್ ಯೂಶುವಲ್ ನಾವು ಬೇರೆನೇ ಹಾಕಬೇಕು. ಅವನಿಗೆ ನಾವು ಪಿಡಿಯಾಶ್ಯೂರ್ ಕೊಡ್ತಾ ಇದ್ದೀವಿ. ಲಾಸ್ಟು 1 ಇಯರಿಂದ ನಿಲ್ಲಿಸಿದ್ದೆ ಬೇಡ ಅಂತ, ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ 6 ಮಂತಿಂದ. ಸೊ ಪಿಡಿಯಾಶ್ಯೂರ್ ಕೊಡ್ತೀನಿ. ನಾನು ಬಂದುಬಿಟ್ಟು ಬೂಸ್ಟ್ ಕುಡಿತಾ ಇದ್ದೀನಿ. ಹಸ್ಬೆಂಡ್ಗೆ ಬಾದಾಮ್ ಡ್ರಿಂಕು, ಸೊ ಬಾದಾಮ್ ಹಾಲು ಅದೇ ಕೊಡ್ತೀನಿ. ಸೊ ಅವರಿಗೆ ಎಲ್ಲ ಅದೇ 3 ಜನನು 3 ಥರ ಕುಡಿತಾ ಇದ್ದೀವಿ ನಾವು. ಹಸ್ಬೆಂಡ್ ಆ್ಯಕ್ಚುಲಿ ಹಾಲು ಕುಡಿಯೋದೇ ಕಮ್ಮಿ, ಅದರಲ್ಲೂ ಈ ಥರ ಏನಾದರೂ ಯಾವಾಗಾದರೂ ಕುಡಿಬೇಕನ್ಸಿದ್ರೆ ಕುಡಿತಾರೆ ಅಷ್ಟೇ. ಅದು ಒಂದಿನ ಬಿಟ್ಟರೆ ಒಂದಿನ ಈ ಥರ. ನಾನು ಮಾತ್ರ ಡೈಲಿ ಕುಡಿತೀನಿ, ಒಳ್ಳೇದಂತ ಹೇಳ್ತಾರೆ. ರಾತ್ರಿ ಕುಡಿದು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಸೊ ಅದಕ್ಕೆ ಹಸ್ಬೆಂಡ್ಗೆ ಬಾದಾಮ್ ಡ್ರಿಂಕ್ ಮಿಕ್ಸ್, ಸೊ ಇದನ್ನು ಕೊಡ್ತಾಯಿದ್ದೀವಿ ನಾವು. ಆಲ್ಮೋಸ್ಟ್ ಡಿಮಾರ್ಟಿಗೆ ಹೋದಾಗೆಲ್ಲ ಒಂದೊಂದು ಬಾಟ್ಲ್ ತಂದುಬಿಡ್ತೀವಿ, ಅದು 1 ಮಂತ್ 1.5 ಮಂತ್ ಆಗುತ್ತೆ. ಓಕೆ ನೋಡಿ. ಆಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಗುರುವಾರ ಬೆಳಗ್ಗೆ ದಿನ ನಾನು ಮಲೆನಾಡು ಸ್ಪೆಷಲ್ ಕಡುಬು ಮಾಡಿದ್ದೆ. ಕಡುಬಿಗೆ ಅಂತ ಹೇಳಿ ಕೆಸ್ಸಿನಗೆಡ್ಡೆ ಬಜ್ಜಿ ಬರುತ್ತಲ್ಲ, ಸೊ ಅದನ್ನು ಮಾಡಿ, ಕೆಸ್ಸಿನಗೆಡ್ಡೆ ಬರುತ್ತಲ್ಲ, ಸೊ ಅದ್ರ ಬಜ್ಜಿ ಮಾಡಿದ್ದೆ. ಸೊ ಊರ ಕಡೆ ಎಲ್ಲ ಸ್ಪೆಷಲ್ ಅಂತಲೇ ಹೇಳ್ಬೋದು, ಅಂದರೆ ಊರ ಕಡೆ ಎಲ್ಲ ಸ್ಪೆಷಲ್ ಅಲ್ಲ, ಊರ ಕಡೆ ಮಾಡ್ತಾರೆ. ನಾನು ಅಪ್ರೂವ್ ಮಾಡಿದ್ರೆ ಅದು ಸ್ಪೆಷಲ್ಲು. ಹಸ್ಬೆಂಡ್ ಅಂತ ಹೇಳ್ತಾನೆ, ನೀನು ಫೇವ್ರೇಟ್ ಅಲ್ವಾ, ನೀನು ಮಾಡ್ಕೊಳ್ತೀಯ ಅಂತ. ಸೊ ಇದು ಕೆಸ್ಸಿನಗೆಡ್ಡೆದು ಬಜ್ಜಿ ಮಾಡಿದ್ದೀನಿ. ಇದು ಕಡುಬಿಗೆ ಒಳ್ಳೆ ಕಾಂಬಿನೇಷನ್ನು. ಕೆಲವು ಜನ ನಾನ್ ವೆಜ್ ಎಲ್ಲ ತಿನ್ನೋರು ಅಂತ ಅಂದರೆ ಕಡುಬಿಗೆ ನಾನ್ ವೆಜ್ ಹಾಕೋ ತಿಂತಾರೆ. ಬಟ್ ನಮ್ಮ ಕಡೆ ಎಲ್ಲ ನಾವು ತಿನ್ನೋದಲ್ಲ, ನಾವು ಲಿಂಗಾಯತ್ಸು. ಸೊ ಅದಕ್ಕೋಸ್ಕರ ನಾವು ಕಡುಬಿಗೆ ಈ ಥರ ಬಜ್ಜಿ, ಇಲ್ಲಾಂದರೆ ಕಾಯಿ ಚಟ್ನಿ ಕೂಡ ಆಗುತ್ತೆ, ಅದನ್ನು ಹಾಕೋ ತಿಂತೀವಿ, ಇಲ್ಲ ಖಾರದ ಚಟ್ನಿ. ಸೊ ಈ ಥರ ಎಲ್ಲ ಹಚ್ಕೊಂಡು ತಿಂತೀವಿ. ಸೊ ಇದಕ್ಕೆ ನಾವು ಅಷ್ಟೊಂದು ಅಂದರೆ ಈ ಥರ ಬಜ್ಜಿ ಚಟ್ನಿಗಳನ್ನೇ ಮಾಡ್ಕೊ ತಿನ್ನೋದು, ಸಾಂಬಾರೆಲ್ಲ ತಿನ್ನಲ್ಲ. ಸೊ ನಂತರ ಇವತ್ತು ಸ್ಪೆಷಲಾಗಿ ನಾನು ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಬೂದುಗುಂಬಳಕಾಯಿದು ಮಜ್ಜಿಗೆ ಹುಳಿ. ಸೊ ಬೆಳಗ್ಗೆನೇ ಮಾಡಿದೆ. ಸೊ 4 ಪ್ರಿಪೇರ್ ಮಾಡಬೇಕಲ್ವ, ಕಡುಬು, ಬಜ್ಜಿ, ಸಾಂಬಾರು, ಹಾಗೆ ರೈಸ್.
ಎಲ್ಲ ರೆಡಿ ಮಾಡ್ಕೋಬೇಕಲ್ವ. ಸೊ ಮಜ್ಜಿಗೆ ಹುಳಿ ಇತ್ತು ಸ್ಪೆಷಲು. ಹಸ್ಬೆಂಡಿಗೆ ಆ್ಯಕ್ಚುಲಿ ಮೊಸರು ಐಟಮ್ ತಿನ್ನೋದು ಕಮ್ಮಿ, ಮಜ್ಜಿಗೆ ಹುಳಿ ಅಂತ ಅಂದರೆ ತಿಂತಾರೆ. ಸೊ ಅದಕ್ಕೆ ಅದಕ್ಕೋಸ್ಕರ ಅಂತಲೇ ಮಾಡಿದ್ದು. ನೋಡಿ ಚೆನ್ನಾಗಿ ರೆಡಿ ಆಗಿದೆ, ಸಖತ್ತಾಗಿ ಫ್ಲೇವರ್ ಮತ್ತು ಸಖತ್ತಾಗಿ ಬರ್ತಾಯಿತ್ತು ವಾಸನೆ. ಸೊ ವಾಸನೆ ನೋಡಿ ಇವಾಗಲೇ ಊಟ ಮಾಡಬೇಕು ಅನಿಸುತ್ತು, ಆ ಥರ ಆಗಿಬಿಟ್ಟಿತ್ತು. ಸೊ ಫೈನಲಿ ಇನ್ನೂ ಸ್ವಲ್ಪ ದಪ್ಪನೇ ಮಾಡ್ತೀನಿ ಮಜ್ಜಿಗೆ ಹುಳಿ ಅಂತ ಅಂದರೆ, ತುಂಬ ತಿಳು ಮಾಡಲ್ಲ, ಗಟ್ಟಿಗೆ ಇರಬೇಕು, ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಕೂಡ ರೆಡಿ ಇದೆ. ಸೊ ಇದನ್ನೆಲ್ಲ ಇವಾಗ ಹಸ್ಬೆಂಡ್ ಬಾಕ್ಸಿಗೆ ಹಾಕಿಡಬೇಕು. ಸೊ ಹಾಕಿಟ್ರೆ ಅವಾಗ ಹೊರಡೋಕ್ಕೆ ರೆಡಿ ಆಗ್ತಿದ್ದಾರೆ, ಅವರು ಸ್ನಾನಕ್ಕಂತ ಹೋದರು. ಹಾಯ್ ಹ್ಯಾಂಡ್ಸಮ್, ಗುಡ್ ಮಾರ್ನಿಂಗ್. ಚೆನ್ನಾಗಿ ಕಾಣ್ತಾ ಇದ್ರೆ. ದೃಷ್ಟಿ ಆಯ್ತದೆ ನೋಡಬೇಡಿ. ಇವತ್ತೇನು ಕಲರು? ಮಕ್ಕ ನೋಡು ಬರೋಣ. ನನಗೆ ಅಕ್ಕನ ತಂಗಿನ ತರಕ್ಕೆ ನಾನು ಯಾಕೆ ಬರಲಿ? ಅದೇ ನೋಡೋಕ್ಕೆ ಅಂತಂದರೆ ಸುಮ್ಮನೆ ಅದೇನು ಗೊಂಬೆನಾ ನೋಡ್ಕೊಂಬರೋಕ್ಕೆ? ಗ್ರ್ಯಾಂಟೆಡ್, ಆಶೀರ್ವಾದ ಇದೆ. ಒಳ್ಳೇದಾಗಲಿ, ಒಳ್ಳೆ ಹುಡುಗಿ ನೋಡ್ಕೊಬಾ. ನನಗಿಂತ ಒಳ್ಳೆ ಹುಡುಗಿ ನಿನ್ಗೆ ಈ ಬ್ರಹ್ಮಾಂಡ ಸುತ್ತರದು ಸಿಗಲ್ಲ. ಭ್ರಮೆ ಅಲ್ಲ, ಟ್ರೂತ್. ಬ್ರಹ್ಮಾಂಡನೇ ಸುತ್ತರಿಬೇಕು ನನ್ನಂಥ ಹುಡುಗಿ ನೋಡೋಕ್ಕೆ. ಪುಸ್ ಪುಸ್ ಗೊತ್ತಾಯ್ತು ಬಿಡು, ಹುಡುಗಿ ನೋಡೋಕ್ಕೆ ಹೊಂಟಿ ಅಂತ. ನಿಜ ನಿಜ. ಬಾಯ್ ಹೇಳು, ಬಾಯ್ ಹೇಳು. ಬಾಯ್ ಬಾಯ್. ನಾ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು, ಹೋಗ್ರಲ್ಲ? 12 ಗಂಟೆಗೆ ಇರ್ಬೇಕಲ್ಲಿ. ಎಲ್ಲಿ? ಬಾಬಾ ದೇವಸ್ಥಾನ. ಯಾಕೆ? ಅಲ್ಲಿ ಪಾತ್ರೆ ತೊಳೆಯೋದಲ್ಲ. ನೀನು ಕ್ರೀಮ್ ತೋರಿಸು, ನೀನು ಕ್ರೀಮ್ ತೋರಿಸು. ಯಾವುದತ್ತ? ಮಾಯ್ಸ್ಟ್ ಲೋಷನ್ ಸ್ನಾಪೆಲ್. ಎಷ್ಟು ಕಾಸ್ಟ್ಲಿ ಗೊತ್ತಾ ಅದು? ಆ ಕಾಸ್ಟ್ಲಿ ಇದರಲ್ಲಿ ನಾನು ಒಂದು ವರ್ಷ ಯೂಸ್ ಮಾಡ್ತೀನಿ ಪೇರನ್ ಲವ್ಲಿನ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು. ಅದಕ್ಕೆ ಫೇಸ್ ವಾಶು ಇವಾಗ ಚೇಂಜ್ ಮಾಡಿದ್ದೀನಿ ಅಷ್ಟೇ ನಾನು. ಕ್ರೀಮು ನಿಮ್ಮಷ್ಟಿಲ್ಲ ಬಿಡು. ಇಲ್ಲ ಕರೆಕ್ಟ್. ನೀನು ಒಂದು ಕ್ರೀಮ್ ತಗೊಳ್ತಾರಲ್ಲ 10 ಕ್ರೀಮ್ ತಗೊಳ್ತೇನೆ. ಹೌದೌದು. ಏನು ಹೌದೌದು. ಸರಿ ಬಾಯ್ ಹೇಳು, ಹೋಗಿ ಬಾ. ಬಾಯ್ ಹೇಳೋ. ಬಾಯ್. ಬಾಕ್ಸಿಗೆ ನಾನು ಅವರು ಒಟ್ಟಿಗೆ ಮೇಡಮ್ ಮತ್ತು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಅದಕ್ಕೋಸ್ಕರ ಮೇಡಮ್ಗೆ ಅಂತಲೇ ಜಾಮೂನ್ ಹಾಕ್ತೆ, ಹಾಗೆ ಮಜ್ಜಿಗೆ ಹುಳಿ, ಹಾಗೆ ಹಸ್ಬೆಂಡ್ ಡೈಲಿ ಖಾಲಿ ಹೊಟ್ಟೆಗೆ ಅಂದರೆ ಫಸ್ಟ್ ತಿನ್ನೋದೇ ಪಪ್ಪಾಯ ಹಣ್ಣು, ಆನಂತರ ಕಡುಬು, ಬಜ್ಜಿ, ನೆಕ್ಸ್ಟ್ ರೈಸು. ಸೊ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಸೊ ಏನಾದರೂ ಅವರಿಗೆ ಸ್ನ್ಯಾಕ್ಸ್ ಈ ಥರ ಕೊಡೋಣ ಅಂತ ಅಂದರೆ ಅಲ್ಲಿ ಆಫೀಸಲ್ಲಿ ಆಲ್ರೆಡಿ ಎಲ್ಲ ಇರುತ್ತೆ ಸ್ನ್ಯಾಕ್ಸು. ಸಂಜೆ ಏನಾದರೂ ತಿಂದ್ಕೊಂಡು ಒಂದು ಕಾಫಿ ಕುಡಿತಾರೆ ಅಷ್ಟೇ. ಸೊ ಜಾಮೂನ್ ಬಂದುಬಿಟ್ಟು ಮೇಡಮ್ಗೆ ಮತ್ತು ಹಸ್ಬೆಂಡ್ಗೆ. ಸೊ ಅವ್ರಿಗೆ ಮಗ ಇದ್ದಾರೆ ಮೇಡಮ್ದು, ಸೊ ಅವ್ರಿಗೆ ತೊಗೊಂಡೋಗ್ತಾರೆ ಅಂತ ಒಂದು 4-5 ಜಾಸ್ತಿನೇ ತೊಗೊಂಡ್ರು. ಸೊ ಹಾಕಿಟ್ಟಿದ್ದೀನಿ. ಏನೊಂಥರ ಖುಷಿ ಗೊತ್ತಾ, ಅಡುಗೆ ಮಾಡೋದು, ಹಸ್ಬೆಂಡಿಗೆ ಆಫೀಸಲ್ಲಿ ಕೊಟ್ಟು ಬರೋದೆಲ್ಲ ಇಷ್ಟ. ಬಟ್ ಇತ್ತೀಚೆಗೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆನಲ್ಲ ಸ್ಟಿಚಿಂಗಲ್ಲಿ, ಸೊ ಅದಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ನನಗೇನೋ ಒಂಥರ ನಾವು ಊಟ ಮಾಡುವಾಗ ಅನಿಸುತ್ತೆ ನನಗೆ, ಅಯ್ಯೋ ಬೆಳಗ್ಗೆನೇ ಹಾಕಿ ಕಳಿಸ್ಬಿಡ್ತೀನಲ್ವಾ, ಅದೇನೋ ಅದು ಹೆಂಗೆ ತಿಂತಾರೆ ಏನೋ ಪಾಪ ಅನಿಸ್ಬಿಡುತ್ತೆ. ಬಟ್ ಅಲ್ಲೆಲ್ಲ ಬಿಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಓವನ್ ಎಲ್ಲ ಇದೆ ಆಫೀಸಲ್ಲಿ, ಕ್ಯಾಂಟೀನಲ್ಲಿ. ಬಟ್ ಎಲ್ಲ ಮಾಡ್ಕೊಂಡು ತಿಂತಾರೆ, ಏನು ತೊಂದರೆ ಇಲ್ಲ. ಅದನ್ನೆಲ್ಲ ಇವಾಗ ಬಾಕ್ಸಿಗೆ ಹಾಕಿಬಿಟ್ಟು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಅವರಿಗೆ ಫ್ರೂಟ್ಸು ಈ ಥರ ಏನಾರ ಕೊಡೋಣ ಅಂದರೆ ಅವರಿಗೆ ಸಾಕು, ನನಗೆ ಪಪ್ಪಾಯ ಒಂದೇ ಸಾಕು, ಬೇರೇನು ಬೇಡ ಅಂತಾರೆ. ಅದಕ್ಕೆ ಪಪ್ಪಾಯ ಅಷ್ಟೇ ಹಾಕಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ದಿನ ಅಂತೂ ಚೆನ್ನಾಗಿತ್ತು. ನಾನು ಬಾಬಾ ದೇವಸ್ಥಾನಕ್ಕೆ ಹೋಗಿರೋ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಏನಂತ ಅಂದರೆ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿಬಿಡುತ್ತಲ್ವ, ಮತ್ತು ಎಡಿಟಿಂಗ್ ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ಮತ್ತೆ ಇನ್ನೊಂದು ಸಾರಿ ಎಂಡ್ ಅಂತ ಅಂದರೆ ಇನ್ನೂ ಸ್ವಲ್ಪ ಇದೆ, ನೋಡ್ಕೊಳ್ಳಿ. ಅಂದರೆ ಬಾಬಾ ದೇವಸ್ಥಾನಕ್ಕೆ ಹೋಗಿರೋದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಆದಿಯೋಗಿ ಇದರಿಂದ ಫೌಂಡೇಶನಿಂದ ರುದ್ರಾಕ್ಷಿ ಮತ್ತು ವಿಭೂತಿ ಎಲ್ಲ ಬಂದಿದೆ. ಸೊ ಅದು ತೋರಿಸ್ತೀನಿ. ಪ್ರತಿ ವರ್ಷವೂ ಹಸ್ಬೆಂಡು ಅಲ್ಲಿಗೆ ಆರ್ಡ್ರ್ ಮಾಡ್ತಾರೆ. ಸೊ ಫ್ರೀಯಾಗಿ, ದುಡ್ಡೇನು ಕೊಡೋಂಗಿಲ್ಲ. ಅದು ಶಿವರಾತ್ರಿ ಸ್ವಲ್ಪ ದಿನ ಮುಂಚೆನೇ
ಬುಕ್ ಮಾಡಬೇಕು. ಶಿವರಾತ್ರಿ ಇವಾಗ ಬಂತು ನೋಡಿ ಅದು. ಸೊ ಎಲ್ರಿಗೂ ಕಳಿಸ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗೈತಲ್ವ ಪಾಪ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಬಂತು. ಯಾವಾಗ ಬಂದ್ರೇನು ದೇವರು ಮನೆಗೆ ಬಂದ್ರಲ್ಲ ನಿನ್ನೆ ಅಂತ ಹೇಳಿ ಖುಷಿ ಆಯಿತು ನನಗೆ. ಸೊ ನಿನ್ನೆ ಇದು ಬಂದಿರೋದು ಆಫೀಸ್ ಅಡ್ರೆಸ್ಗೆ ಬಂದಿತ್ತು. ಸೊ ಅದನ್ನು ಇವಾಗ ತೋರಿಸ್ತೀನಿ. ಸ್ವಲ್ಪ ಎಲ್ಲ ಈ ಥರ ಒಂದು ಫೋಟೋ ಕೊಟ್ಟಿರ್ತಾರೆ. ಲಾಸ್ಟ್ ಟೈಮ್ ಹೋಗಿದ್ವಿ ಇಲ್ಲಿಗೆ ನಾವು, ನೀವು ನೋಡಿರ್ತೀರ, ಫೌಂಡೇಶನ್ ಆದಿಯೋಗಿ ಫೌಂಡೇಶನ್ಗೆ ಹೋಗಿದ್ವಿ. ಸೊ ಆನಂತರ ಸ್ವಲ್ಪ ಏನೋ ಲೆಟರ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಓದೋಕ್ಕಾಗಿಲ್ಲ ನನಗೆ. ಇನ್ನೊಂದು ಫೋಟೋ ಎಲ್ಲ ಕೊಟ್ಟಿದ್ದರು, ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಪ್ರತಿ ವರ್ಷವೂ ಕೂಡ ಬರುತ್ತೆ. ಮನ್ವಿತ್ ಈ 2 ರುದ್ರಾಕ್ಷಿ ಬರುತ್ತೆ, ಮನ್ವಿತಾಗೆ ಹಸ್ಬೆಂಡ್ ಇಬ್ಬರು ಕಟ್ಕೊಳ್ತಾರೆ. ಮನ್ವಿತ್ತು ಅದು ಆ್ಯಕ್ಚುಲಿ ಈಗ ರುದ್ರಾಕ್ಷಿ ಕಟ್ಕೊಂಡಾಗ ಸ್ವಲ್ಪ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಮನ್ವಿತ್ ಚಿಕ್ಕವನು, ಅವನಿಗೆ ಸುಳ್ಳೆಲ್ಲ ಹೇಳೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಅವ್ನು ಕಟ್ಕೊಳ್ತಾನೆ. ಹಸ್ಬೆಂಡ್ ಕೂಡ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಾನೇ ಏನಾದರೂ ಬೈತಾರೆ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಸುಳ್ಳು ಹೇಳ್ಬೋದು. ಬಟ್ ಹಸ್ಬೆಂಡರು ಆ ಥರ ಅಲ್ಲ, ಯಾರ ಹತ್ರನೂ ಯಾವ ಥರನೂ ಮುಚ್ಚುಮರೆ ಸುಳ್ಳು ಪೊಳ್ಳು ಅದೆಲ್ಲ ಹೇಳಲ್ಲ ಅವರು. ಸೊ ಅದಕ್ಕೋಸ್ಕರ ಅವರು ಕಟ್ಕೊಳ್ತಾರೆ. ಸೊ ಇದನ್ನೆಲ್ಲ ಹಾಗೆ ನೋಡ್ತಾ ಇದ್ದೆ, ಖುಷಿ ಆಯಿತು. ನಿನ್ನೆ ಬಂತಲ್ವ, ಏನೋ ಒಂಥರ ಖುಷಿ ಆಯಿತು. ಹಸ್ಬೆಂಡು ವಿಭೂತಿ ಎಲ್ಲ ಇಟ್ಕೊ, ಮನ್ವಿತಿಗೆ ಒಂದು ರುದ್ರಾಕ್ಷಿ ಕಟ್ಟು, ನನಗೊಂದು ಇಟ್ಬಿಡು, ನೀನು ಕಟ್ಕೊ ಅಂದರು, ಬೇಡ ನನಗೆ ಬೇಡ ಅಂತ ಅಂದೆ. ಹಸ್ಬೆಂಡೇ ನಾನೇ ಕಟ್ಕೊಳ್ತೀನಿ ಬಿಡು, ಹಂಗೆ ಇಟ್ಟಿರೋ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ಯೋಗ ಮಾಡೋದ್ರಿಂದ ಅಂದರೆ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅದೆಲ್ಲ ಫುಲ್ ಲೆಟ್ರೆಲ್ಲ ಕೊಟ್ಟಿದ್ದಾರೆ. ಲಾಸ್ಟ್ ಒಂದು ಸರ್ತಿ ಫ್ರೀಯಾಗಿ ಕೂತ್ಕೊಂಡಾಗ ಓದಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಿಕ್ಕದು ಇದನ್ನು ಕೊಟ್ಟಿದ್ದರು, ಅದರಲ್ಲಿ 2 ರುದ್ರಾಕ್ಷಿ ಇದೆ ನೋಡಿ, ತುಂಬ ಚೆನ್ನಾಗಿದೆ ರುದ್ರಾಕ್ಷಿ. ಅದು ಕೊಟ್ಟಿದ್ದರು. ಆನಂತರ 1-2 ಪ್ಯಾಕೆಟಲ್ಲೇ ಮತ್ತು ಏನೋ ಅದು ದಾರ, ಕರಿ ದಾರ ಕೊಟ್ಟಿದ್ದರು, ಅದಕ್ಕೆ ರುದ್ರಾಕ್ಷಿಗೆ ಹಾಕ್ಕೊಂಡು ಕಟ್ಕೊಳ್ಳೋಕ್ಕೆ ಅಂತ. ಇದು ವಿಭೂತಿ ಇನ್ನೂ ಓಪನ್ ಮಾಡಿಲ್ಲ ನಾನು. ವಿಭೂತಿ ಓಪನ್ ಮಾಡಿ ಮನ್ವಿತಿಗೆ ಹಚ್ಚಿ ನಾನು ಕೂಡ ಇಟ್ಕೊಬೇಕು. ಸೊ ಈ ಥರ ಇವತ್ತಿನ ದಿನ ಈ ಥರ ಇತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇದರಿಂದ ನೋಟಿಫಿಕೇಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು. ಓಕೆನಾ? ಬನ್ನಿ, ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಆದರೆ ಬಾಬಾ ದೇವಸ್ಥಾನಕ್ಕೆ ಹೋಗಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹಾಗೆ ಇವಾಗ ದಿನಕ್ಕೊಂದು ವೀಡಿಯೋ ಹಾಕಬೇಕಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ, ಆದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಹಾಕೇ ಹಾಕ್ತೀನಿ. ಓಕೆ.